ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಾಮಾಕ್ಷಿ ದೀಪವನ್ನ ಮನೆಯಲ್ಲಿ ಹಚ್ಚಿಡುವುದರಿಂದ ಕುಟುಂಬದ ಸದಸ್ಯರು ಉದ್ಯೋಗವನ್ನ ಹೊಂದ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಆದರೆ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದು ಹೇಗೆ ಹಾಗೂ ಕಾಮಾಕ್ಷಿ ದೀಪ ಹಚ್ಚಿಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಕಾಮಾಕ್ಷಿ ದೀಪದ ಮಹತ್ವವೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಕಾಮಾಕ್ಷಿ ದೀಪವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ. ನಾವು ದೇವರ ಪೂಜೆಯಲ್ಲಿ ಹಚ್ಚಿಡುವ ದೀಪಗಳಲ್ಲೇ ಕಾಮಾಕ್ಷಿ ದೀಪವು ಪವಿತ್ರವಾದದ್ದು. ಇದು ಕೈಯಿಂದ ತಯಾರಿಸಲಾದ ಸುಂದರವಾದ ಹಿತ್ತಾಳೆ ಲೋಹದ ದೀಪವಾಗಿದೆ. ದೀಪದ ಮೇಲೆ ದೇವಿಯ ರೂಪವನ್ನ, ಅಂದರೆ ಕಾಮಾಕ್ಷಿ ದೇವಿಯ ರೂಪವನ್ನ ಕೆತ್ತಲಾಗಿದೆ. ಈ ದೀಪವನ್ನ ಸಾವಿರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡ್ತಾರೆ. ದೀಪವನ್ನ ಬೆಳಗುವ ಮೊದಲು ಅದರ ಸುತ್ತಲೂ ಹೂವುಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇಡಬೇಕಾಗುತ್ತೆ. ದೇವಿಯ ಚಿತ್ರವಿರುವ ಈ ದೀಪವನ್ನ ನೀವು ದೇವರ ಮುಂದೆ ಹಚ್ಚಿಡುವುದರಿಂದ ಜ್ಞಾನೋದಯ, ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ನಿಮ್ಮದಾಗಬೇಕು. ವೀಕ್ಷಕರೇ, ಹಾಗಾದರೆ ಕಾಮಾಕ್ಷಿ ದೀಪದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಕೂಡ ಕರೆಯಲಾಗುತ್ತೆ. ಯಾಕಂದರೆ ಈ ದೀಪದ ಮಧ್ಯಭಾಗದಲ್ಲಿ ದೇವಿಯು ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ರೆ ಆಕೆಯ ಇಕ್ಕೆಲಗಳಲ್ಲಿ ಆನೆಗಳು ನಿಂತಿರುತ್ತೆ. ಇದು ಲಕ್ಷ್ಮೀ ದೇವಿಯ ವಿವಿಧ ರೂಪಗಳಲ್ಲಿ ಒಂದಾದ ಗಜಲಕ್ಷ್ಮಿ ದೇವಿಯನ್ನು ಹೋಲುತ್ತದೆ. ಕಾಮಾಕ್ಷಿ ದೀಪವನ್ನು ಅಂಗಡಿಯಿಂದ ತಂದಾಗ ಅಥವಾ ಯಾರಾದರೂ ಉಡುಗೊರೆಯಾಗಿ ನೀಡಿದಾಗ ಅದನ್ನು ಮನೆಯಲ್ಲೇ ಹುಣಸೆ ಹಣ್ಣುಗಳನ್ನು ಬಳಸಿ ಶುದ್ಧಗೊಳಿಸಿ ಒಂದು ಒಣಗಿದ ಬಟ್ಟೆಯಿಂದ ಒರೆಸಿ ಎತ್ತಿಟ್ಟುಕೊಳ್ಳಿ. ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಖಾಲಿ ನೆಲದ ಮೇಲೆ ಇಡಬಾರ್ದು. ಅದನ್ನು ಒಂದು ಮಣೆ, ಹಲಗೆ ಅಥವಾ ಹಿತ್ತಾಳೆ, ತಾಮ್ರ, ಬೆಳ್ಳಿ ತಟ್ಟೆಯ ಮೇಲೆ ಇಡಬೇಕು. ತಟ್ಟೆಯ ಮೇಲೆ ಅಥವಾ ತಟ್ಟೆಯನ್ನು ಇಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು. ನಂತರ ದೀಪವನ್ನಿಟ್ಟು ಅರಿಶಿನ, ಕುಂಕುಮ, ಹೂವನ್ನೆಲ್ಲ ಇಟ್ಟು ಪೂಜಿಸಬೇಕು. ಈ ದೀಪಕ್ಕೆ ಹಸುವಿನ ಶುದ್ಧ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆ ಎಣ್ಣೆಯನ್ನು ಕೂಡ ಬಳಸಬಹುದು. ಹೂವು, ಅರಿಶಿನ ಹಾಗೂ ಕುಂಕುಮವನ್ನಿಟ್ಟು ಅಲಂಕಾರ ಮಾಡಿದ ದೀಪವನ್ನು ದೇವರ ಪೂಜೆಯನ್ನು ಆರಂಭಿಸುವ ಮುನ್ನ ಪೂಜಿಸಬೇಕು. ದೀಪವನ್ನು ಬೆಳಗಿಸುವುದಕ್ಕಾಗಿ ದೀಪಕ್ಕೆ 2 ಶುದ್ಧವಾದ ಹತ್ತಿಯ ಬತ್ತಿಯನ್ನಿಟ್ಟು ದೀಪ ಹಚ್ಚಬೇಕು. ಕಾಮಾಕ್ಷಿ ದೀಪವನ್ನು ಹಚ್ಚಿಡುವಾಗ ನೇರವಾಗಿ ಬೆಂಕಿಯ ಸಹಾಯವನ್ನು ಬಳಸಿಕೊಂಡೇ ಹಚ್ಚಬೇಕು. ಮೇಣದ ಬತ್ತಿಯಿಂದಾಗಲಿ ನೇರವಾಗಿ ಬೆಂಕಿ ಕಡ್ಡಿಯಿಂದ ಅಥವಾ ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗುವುದಾಗಲಿ ಮಾಡಬಾರದು. ಇದು ನೀವು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ. ಹಾಗಾಗಿ ತುಪ್ಪದಲ್ಲಿ ನೆನೆಸಿದ ಬತ್ತಿಗೆ ಬೆಂಕಿಯನ್ನು ಹಚ್ಚಿದ ನಂತರ ಈ ದೀಪಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಥವಾ ಒಣ ತುಳಸಿ ಕಡ್ಡಿಗಳಿಂದ ಹಚ್ಚಬಹುದು. ಕಾಮಾಕ್ಷಿ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಿದರೆ ಶನಿ ದೋಷ ಉಂಟಾಗುತ್ತೆ. ಹಾಗೆ ವೀಕ್ಷಕರೇ, ಕಾಮಾಕ್ಷಿ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿಡಬೇಕು. ದೀಪವು ಅತಿ ದೊಡ್ಡದಾಗಿಯೂ ಉರಿಯಬಾರದು, ಅತ್ಯಂತ ಚಿಕ್ಕದಾಗಿಯೂ ಸಹ ಉರಿಯಬಾರದು. ಸಮಾನವಾಗಿ ಉರಿಯಬೇಕು. ನೀವು ಹಚ್ಚಿದ ಕಾಮಾಕ್ಷಿ ದೀಪ ಎಷ್ಟು ಪ್ರಶಾಂತವಾಗಿ ಉರಿಯುತ್ತದೆಯೋ ಆ ಮನೆಯ ವಾತಾವರಣ, ಸಂತೋಷ, ಸಮೃದ್ಧಿಯು ಪ್ರಶಾಂತವಾಗಿರುತ್ತದೆ. ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಹಚ್ಚಿಡಬೇಕು. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ತನ್ನ ಸಂಚಾರವನ್ನು ಆರಂಭಿಸ್ತಾಳೆ. ಗೋಧೂಳಿ ಸಮಯದಲ್ಲಿ ಈ ದೀಪ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಉಳಿಯುತ್ತದೆ. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ನಾಶವಾಗುತ್ತೆ. ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಕೂಡ ಪ್ರಾಪ್ತವಾಗುತ್ತೆ. ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಮುಖವು ಕಳೆಯಿಂದ ಕೂಡಿರಬೇಕು. ದೀಪ ಎಲ್ಲಿಯೂ ಮುಕ್ಕಾಗಿರಬಾರದು. ದೀಪದಲ್ಲಿ ಯಾವುದೇ ರೀತಿಯಾದ ಕೊಳೆಯೂ ಸಹ ಇರಬಾರದು. ನಿಮ್ಮ ಮನೆಗೆ ತಂದಿರುವ ದೀಪವನ್ನು ನೀವೇ ಬೆಳಗಬೇಕು ಅಥವಾ ನಿಮ್ಮ ಮನೆಯ ಕುಟುಂಬ ಸದಸ್ಯರು ಬೆಳಗಬಹುದು. ಇದನ್ನು ಯಾರಿಗೋ, ಅಂದರೆ ಹೊರಗಿನವರಿಗೆ ನೀಡಬಾರದು. ಒಂದು ವೇಳೆ ನೀವು ಈ ದೀಪವನ್ನು ಉಡುಗೊರೆಯಾಗಿ ನೀಡಬೇಕೆಂದುಕೊಂಡರೆ ಅದನ್ನು ಶಾಪ್ನಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನೀಡಿ.
ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ಕೊಡುವುದು ಅಥವಾ ಉಡುಗೊರೆಯಾಗಿ ಪಡೆದುಕೊಳ್ಳುವುದು ತುಂಬಾ ಒಳ್ಳೆಯದು. ದೀಪದಲ್ಲಿ ಒಮ್ಮೆ ಬಳಸಿದ ಎಣ್ಣೆ ಅಥವಾ ಬತ್ತಿಯನ್ನು ಪದೇ ಪದೇ ಬಳಸಬಾರದು. ಒಮ್ಮೆ ಬಳಸಿದ ಬತ್ತಿಯನ್ನು ಮರದ ಬುಡಕ್ಕೆ ನೀರಿನಲ್ಲಿ ಹಾಕಬೇಕು ಹಾಗೂ ಈ ದೀಪವನ್ನು ಮಂಗಳವಾರ ಮತ್ತು ಶುಕ್ರವಾರ ಸ್ವಚ್ಛ ಮಾಡಬಾರದು. ಯಾವಾಗಲೂ 2 ದೀಪ, ಒಂದು ದೀಪದಲ್ಲಿ 2 ಬತ್ತಿಯನ್ನು ಹಾಕಿಯೇ ದೀಪವನ್ನು ಬೆಳಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ಹಾಗೂ ಅದರ ಪ್ರಯೋಜನ ಮತ್ತು ಮಹತ್ವವೇನು ಎಂಬುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.